ಸಮಾಜ ಕಲ್ಯಾಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಬ್ಯಾಕ್ಲಾಗ್ 21,376 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 19,665 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಉಳಿದಂತದ್ದು 916 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ, ಬಾಕಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಉಳಿದಂತದ್ದು 795 ಹುದ್ದೆಗಳು ಏನು ಭರ್ತಿ ಮಾಡ್ಲಿಕ್ಕೆ ವಿನಾಯಿತಿ ಕೋರ್ತಾರ. ಯಾಕಂದ್ರೆ ಆರ್ಥಿಕ ಮುಗ್ಗಟ್ಟು, ಸುಮಾರು 26 ಇಲಾಖೆಗಳು ಇದನ್ನ ವಿನಾಯಿತಿ ಕೋರಿ ಮಾಡ್ತಾರ. ಆರ್ಥಿಕ ಮುಗ್ಗಟ್ಟು ಯಾಕೆ ಬರ್ತದೆ? ಎಲ್ಲೋ ಈ ಜನರಲ್ ರಿಕ್ರೂಟ್ಮೆಂಟ್ ಇದ್ದಾಗ ಯಾವುದು ಆರ್ಥಿಕ ಮುಗ್ಗಟ್ಟು ಬರೋದಿಲ್ಲ. SC ST ಬ್ಯಾಕ್ಲಾಗ್ ತುಂಬಬೇಕಂತಂದ್ರೆ ಇವ್ರಿಗೆ ಆರ್ಥಿಕ ಮುಗ್ಗಟ್ಟು ಬರ್ತದ, ಕೇಡರ್ ಚೇಂಜ್ ಮಾಡುವಂತದ್ದು ಬರ್ತದ. ಸನ್ಮಾನ್ಯ ಅಧ್ಯಕ್ಷರೇ, ಅದಕ್ಕೆ SC ST ತುಂಬುವಾಗ ಮಾತ್ರ ಇವ್ರಿಗೆಲ್ಲಾನು ಕೂಡ ಈ ಆರ್ಥಿಕ ಮುಗ್ಗಟ್ಟು ಬರುವಂತದ್ದು, ಈ ಕೇಡರ್ ಚೇಂಜ್ ಮಾಡುವಂತದ್ದು, ಇದು ಸಂವಿಧಾನ ಬಾಹಿರವಾದಂತದ್ದು. ಇವತ್ತು ನಾನು ಉತ್ತರ ಕೇಳಿದ್ದು ಬರೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬ್ಯಾಕ್ಲಾಗ್ ಬಗ್ಗೆ ಮಾತ್ರ ಕೇಳಿದ್ದೀನಿ. ಇನ್ನು ಸೋಷಿಯಲ್ ವೆಲ್ಫೇರ್ ಆಕ್ಚುಲಿ ನೋಡಲ್ ಏಜೆನ್ಸಿ, ತಾವೇನಾದ್ರೂ ಏನು ಮಂತ್ರಿಗಳು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಏನಾದ್ರು ನಿಮ್ಮ ಇದೇನಿದೆ ಪ್ರಮೋಷನಲ್ ಬ್ಯಾಕ್ಲಾಗ್ ಕೂಡ ಅದು ತರಿಸ್ಕೊಂಡ್ರೆ ಬಹುಶಃ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವ್ನು ಯಾವ ಕೂಡ ತುಂಬಿಲ್ಲ. ಉದಾಹರಣೆಗೆ ಇವತ್ತು ನಮ್ಮ ಇಲಾಖೆ, ನಮ್ಮ ಏನು ಸ್ಲಮ್ ಬೋರ್ಡ್, ಕ್ಲಿಯರೆನ್ಸ್ ಬೋರ್ಡ್ ತೆಗೆದುಕೊಂಡಾಗ ಅಲ್ಲಿ ಯಾವುದೋ ರೋಸ್ಟರ್ ಫಾಲೋ ಮಾಡಿಲ್ಲ, ಬ್ಯಾಕ್ಲಾಗ್ ಮಾಡಿಲ್ಲ. ಉತ್ತರ ಕೊಡ್ಲಿ. ಅಲ್ಲ, ನಾನು ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ. ಇವರಿಗೆ SC ST ಬ್ಯಾಕ್ಲಾಗ್ ತುಂಬಬೇಕಾದ್ರೆ ಆರ್ಥಿಕ ಮುಗ್ಗಟ್ಟು ಬರ್ತದ. ಆಯ್ತು, ಬೇರೆ ಬೇರೆ ಇದೆಲ್ಲ ಅಧಿಕಾರಿಗಳ ಒಂದು ಮನಸ್ಥಿತಿ. ಅವರೆಲ್ಲ ಒಂದ್ ಕಡೆ ಅವ್ರ ನಿರ್ಲಕ್ಷ್ಯ. ಇವನ್ನೆಲ್ಲ ಕೂಡ ಮಾಡಿ ಬೇರೆ ಇಲಾಖೆಗೆ ಕೊಡ್ಬೋದಲ್ಲ. ಬೇರೆ ಇಲಾಖೆಗೆ ಅದಕ್ಕೆ ಇದ್ದಂತ ಬೇರೆ ಇಲಾಖೆಯಲ್ಲಿ ಅದನ್ನ ಟ್ರಾನ್ಸ್ಫರ್ ಬ್ಯಾಕ್ಲಾಗ್ ತುಂಬಿಟ್ಟು ಬೇರೆ ಅದನ್ನ ಕೊಡ್ಬೋದಲ್ಲ. ಇದು ಕಾನೂನು ಬಾಹಿರವಾಗಿ ಇದು ಯಾರ್ಯಾರು ಸುಮಾರು ನೀವೇನು 26 ಇಲಾಖೆಗಳು ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಇವನ್ನೆಲ್ಲ ಕೂಡ ಇದನ್ನ ಎಕ್ಸೆಪ್ಷನ್ ಕೊಟ್ರಿ ಅಂತೇಳಿ ಬಹುಶಃ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತೇಳಿ ನಾನು ಈ ಒತ್ತಾಯ ಮಾಡ್ತೀನಿ. ಓಕೆ, ಖಂಡಿತವಾಗಿ ಕೂಡ ಇದಕ್ಕೆ ಅವಕಾಶ ಕೊಡಬಾರ್ದು. ಈ ರೀತಿ ಬ್ಯಾಕ್ಲಾಗ್ ಹುದ್ದೆಗಳು ಯಾವುದೂ ಕೂಡ ನೆಗ್ಲೆಕ್ಟೆಡ್. ಉಪಾಧ್ಯಕ್ಷರೇ, ಮಾನ್ಯ ಶಾಸಕರ ಕಳಕಳಿ ಅರ್ಥ ಆಗಿದೆ. ನಾನು 24/1/2005 ಜನವರಿ ತಿಂಗಳಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಎಲ್ಲ ವಿಷಯವನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀನಿ. ಸೊ ಅವ್ರು ಏನು ವಿನಾಯಿತಿ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಕ್ಕೆ ಮುಚ್ಚೋಗಿದ್ದಾವೆ, ಅವರು ನಡ್ಸಕ್ಕಾಗ್ತಿಲ್ಲ ಗ್ರ್ಯಾಂಟಿನೇಜ್ಗಳು ಅಂತೇಳಿ. ಅವರು MSI ಕ್ಲೋಸ್ ಆಗಿದೆ. ಆ ಕಡೆ ಅವರು ಕೇಳ್ತಾ ಇದ್ದಾರೆ. ಸರ್ಕಾರ ಏನು ಅವ್ರು ಕೇಳೋದಕ್ಕೂ ಒಪ್ಕೊಂಡಿಲ್ಲ. ಅದಕ್ಕೆ ಬ್ಯಾಕ್ಲಾಗ್ ಹುದ್ದೆನೇ ಬೇರೆ, ಇವೇ ಬೇರೆ ಅಂತ ಹೇಳಿ ಅವರು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಆದ್ಮೇಲೆ ಕ್ಯಾಬಿನೆಟ್ಗೆ ಇದನ್ನೆಲ್ಲ ಇಡ್ತೀವಿ. ಮತ್ತು ಇನ್ನೂ ಹುದ್ದೆಗಳು ಖಾಲಿ ಇದ್ರೆ ಹುಡುಕಬೇಕು ಅಂತೇಳಿ 5 ತಂಡ ಮಾಡಿದೀವಿ ರಾಜ್ಯಾದ್ಯಂತ. ಎಲ್ಲ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳು, ಇತರ ಗ್ರಾಂಟೆಡ್ ಏಡ್ ಇನ್ಸ್ಟಿಟ್ಯೂಷನ್ಸ್, ಪಬ್ಲಿಕ್ ಅಂಡರ್ಟೇಕಿಂಗ್ ಎಲ್ಲ ಹುಡುಕಿ ನಿರ್ದಿಷ್ಟವಾಗಿ ರಾಜ್ಯಾಂಗಬದ್ಧವಾಗಿ ಕೊಡಲೇಬೇಕಾದಂತ ಹುದ್ದೆಗಳನ್ನ ಉದ್ದೇಶಪೂರ್ವಕವಾಗಿ ನಿರಾಕರಣೆ ಮಾಡಿದ್ರೆ ಅದನ್ನ ಒಂದನ್ನು ಬಿಡದೆ ಹುಡುಕಿ ಅಂತೇಳಿ 5 ತಂಡ ಮಾಡಿ ಬಿಟ್ಟಿದ್ದೀವಿ. ಮಾನ್ಯ ಸದಸ್ಯರ ಕಾಳಜಿ ಅರ್ಥ ಆಗಿದೆ. ಈವನ್ ಪ್ರಮೋಷನಲ್ ಹುದ್ದೆಗಳಿಗೆ ಡಿನೇ ಮಾಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಚೀಫ್ ಸೆಕ್ರೆಟರಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಮಾಡಿ ಇಲ್ಲ ಸಂಬಂಧಪಟ್ಟಂತ ಇಲಾಖೆ ಮುಖ್ಯಸ್ಥರಿಗೆ ಡೈರೆಕ್ಷನ್ ಕೊಡಿ, ಅಥವಾ ಏನಾರ ಮಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವುದೇ ಸಂವಿಧಾನಬದ್ಧ ಅವಕಾಶಗಳನ್ನ ವಂಚನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಅವಕಾಶ ಕೊಡೋದಿಲ್ಲ. ಮತ್ತು ಏನು ವಿನಾಯಿತಿ ಕೇಳಿದ್ದಾರೆ ಅವ್ರು ಕೇಳಿದ್ದಾರೆ, ಆದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಇದನ್ನೆಲ್ಲ ವ್ಯೂ ಮಾಡಿ ಕ್ಯಾಬಿನೆಟ್ ಮುಂದೆ ತಂದಿಡ್ತೀವಿ. ಸೊ ಅದಾದ್ಮೇಲೆ ಇವನ್ನೆಲ್ಲ ತುಂಬಲಿಕ್ಕೆ ಕ್ರಮ ತಗೊಳ್ತೀವಿ. ಅಲ್ಲ, ಈಗ ಕ್ಯಾಬಿನೆಟ್ಗೆ ತಮಗೆ ಇದನ್ನ ಎಕ್ಸಂಪ್ಷನ್ ಕೊಡ್ಬೇಕಂತೇಳಿ ಯಾರು ತಂದಿದಾರಲ್ಲ, ನಾನು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ ಅಂತ ಹೇಳ್ತೀನಿ. ಬರೀ ಇದೇ ಒಂದು ಇದು ಮಾಡ್ಕೊಂಡ್ ಬಿಟ್ಟಿದಾರ ಅಧಿಕಾರಿಗಳು. ಮತ್ತೆ ಆಮೇಲೆ ಸರ್, ನಿಮಗೆ ಈ ಸೋಷಿಯಲ್ ವೆಲ್ಫೇರ್ದವರೆಲ್ಲ ಮಾನಿಟರ್ ಮಾಡಬೇಕು. ಈ ರೋಸ್ಟರ್ ಬುಕ್ ಎಲ್ಲ ಚೆಕ್ ಮಾಡ್ಬೇಕಲ್ಲ, ಇವರೆಲ್ಲ ತರಿಸ್ಕೊಂಡು ಚೆಕ್ ಮಾಡ್ಬೇಕಲ್ಲ. ಯಾರು ಎಲ್ಲಿ ಚೆಕ್ ಮಾಡ್ತಾರೆ? ಯಾವ ಸೋಷಿಯಲ್ ವೆಲ್ಫೇರ್ ನೋಡಲ್ ಏಜೆನ್ಸಿ? ನೀವೆಲ್ಲ ಇಲಾಖೆಗಳಲ್ಲಿ ಕೂಡ ಎಲ್ಲಿ ಯಾವ ಇಲಾಖೆನೂ ನೋಡೋದೇ ಇಲ್ಲ.
ನಮ್ದೇ ನನ್ನ ಮೊನ್ನೆ ಹೋಗಿ ನೋಡಿದಾಗ ಎಲ್ಲಿ ರೋಸ್ಟರ್ ಫಾಲೋ ಇಲ್ಲ, ಬ್ಯಾಕ್ಲಾಗ್ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಯಾರು ನೋಡ್ಬೇಕಿದೆಲ್ಲ ಬಹಳ ಸೀರಿಯಸ್ ಆಗಿ ಸೋಷಿಯಲ್ ವೆಲ್ಫೇರ್ ಮಾನಿಟರ್ ಮಾಡ್ಬೇಕಿದ್ನೆಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ನಿಮ್ಮ ಪ್ರಮೋಷನಲ್ ಬ್ಯಾಕ್ಲಾಗ್ ಇದೆ, ನಿಮ್ದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಷ್ಟಿದೆ. ವಿಜಿಲೆನ್ಸ್ ಕಮಿಟಿನೇ ಇದೆ ಸರ್ ಒಂದ್ ನಿಮಿಷ, ನಮ್ಮ ಸಬ್ ಕ್ಯಾಬಿನೆಟ್ ಕಮಿಟಿಗೆ ಬರೀ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾತ್ರ ಬ್ಯಾಕ್ಲಾಗ್ ಕೊಡ್ತಾರೆ ಇವರು. ಬಹುಶಃ ಇದರದೆಲ್ಲ ಡೈರೆಕ್ಟ್ ಕೊಟ್ಟಿದಾರೋ ಇಲ್ಲ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಕೊಟ್ಟಿದ್ರೆ ಎಲ್ಲ ಇಲಾಖೆಯಿಂದ ಕೊಡ್ಬೇಕಾಗಿತ್ತು, ಇನ್ನೊಂದು ಕೇಳಬೇಕಾಗಿತ್ತು. ಈ ನಮ್ಮ ಇಲಾಖೆಯಲ್ಲ ಏನೂ ಕೇಳಿಲ್ಲ ಅವರು. ಅಂದ್ರೆ ನಮ್ಮ ಇಲಾಖೆವಾರು ಮಾಹಿತಿ ಕೇಳಿದ್ದಾರೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ. ನಾವು ಇಲಾಖೆದನ್ನ 5 ತಂಡ ಮಾಡಿ ಎಲ್ಲೆಲ್ಲಿ ಬ್ಯಾಕ್ಲಾಗ್ ಉದ್ಯೋಗಿದ್ರೆ ಹೇಳಿದ್ರೆ ಅವರೇ ತಮ್ಮ ತಂಡನೇ ಹೋಗಿ ಐಡೆಂಟಿಫೈ ಮಾಡಿ ಯಾವ ಇಲಾಖೆವಾರು ಮಾಡಬೇಕು ಅಂತ ಹೇಳಿ 5 ತಂಡ ರಚನೆ ಮಾಡಿ ಎಲ್ಲ ಇವ್ರಿಗೆ ಅವರ ಇಲಾಖೆನೂ ಸೇರಿ ಅವರ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡು ಅಲ್ಲಿಗೂ ಕೂಡ ಅವ್ರು ಭೇಟಿ ಮಾಡಿ ಎಲ್ಲ ಮಾಹಿತಿ ತಗೊಳ್ತಾರೆ. ಅದಕ್ಕೆ ತಂಡನೇ ಮಾಡಿದೀವಿ 5 ತಂಡ. ಓಕೆ, ಅದೇ ಆದ್ರೆ ಎಕ್ಸೆಪ್ಷನ್ ಮಾತ್ರ ಕೊಡಬೇಡಿ ಸರ್. ಕೆಲಸ ಎಲ್ಲರೂ ಪರಿಣಾಮಕಾರಿ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ರವಿ ಸುಬ್ರಹ್ಮಣ್ಯಂ. ನಮ್ಮ K1 ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.